ನನ್ನ ಹೊಸ ಆ್ಯಡ್ಗೆ ಅವ್ರನ್ನ ಮಾಡೆಲ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಕಿಕ್ ಕಾಜಲ್ ಹಚ್ಕೊಂಡ್ರೆ ಲುಕ್, ನೋಡ್ದವ್ರಿಗೆ ಕಿಕ್. ಅವ್ರ ಕಣ್ಗಳು ಬಹು ಪಸಂದಾಗವೆ, ಆದ್ರೂ ಅವ್ರ ಕಣ್ಣು ನನ್ನ ಕಣ್ಣಷ್ಟು ಪಸಂದಾಗಿದ್ಯಾ? ಅವ್ರ ಕಣ್ಣೆ ಚಂದಾಗವೆ. ಡಾಲಿ ತಗೋ, ಸುಸ್ತಾಗಿ ಬಂದಿರೋ ನಿನಗೆ ತಣ್ಣಗಿರೋ ಜ್ಯೂಸ್. ಥ್ಯಾಂಕ್ ಯು ಸೋ ಮಚ್ ಜಾನಿ. ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ಅರ್ಥ ಮಾಡ್ಕೊಳ್ಳೋದಿದ್ರೆ ಜೀವನ ನಡಿಬೇಕಲ್ಲ. ಶೂಟಿಂಗ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಿಮ್ಗೊಂದು ವಿಷಯ ಗೊತ್ತಾ? ಅಂದ್ರೆ ಮೇಡಮ್ ನೀವು ಇಲ್ಲೇ ಇದ್ರ್ಯಾ? ನೀವು ಇಲ್ಲಿ ಇಪ್ಪುದಿಲ್ಲ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದಿತ್ತು. ಶೂಟಿಂಗ್ ಇಂದ ಈಗಷ್ಟೇ ಬಂದೆ. ಏನ್ ವಿಷಯ? ಬಾಬಿ, ಅದು ನನ್ನ ತಂಗಯ್ಯ ಒಬ್ಬ ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದಾನೆ. ಫೈನಾನ್ಷಿಯಲ್ ಹೆಲ್ಪ್ ಏನಾದ್ರು ಬೇಕಾ? ನಾನು ಆ ಮಟ್ಟಕ್ಕೆ ಇನ್ನೂ ಬೆಳೆದಿಲ್ಲ. ಆಡ್ ಮಾಡೋದ್ರಿಂದ ಹೆಸರು ಸಿಗುತ್ತೆ ಹೊರತು ದುಡ್ಡು ಸಿಗಲ್ಲ. ಮಧುರ್ ಅವ್ರೆ, ನಾವು ಅದಕ್ಕೆ ಬಂದಿಲ್ಲ. ಅಂಗಡಿ ಓಪನಿಂಗ್ಗೆ ನಿಮ್ ಕೈಲೇ ಟೇಪ್ ಕಟ್ ಮಾಡಿಸ್ಬೇಕು ಅನ್ನೋದು ನಮ್ಮ ಆಸೆ. ಅದನ್ನ ಕೇಳಕ್ ಬಂದ್ವಿ. ಯಾವತ್ ಓಪನಿಂಗು? ನಾಳೆ ಅಲ್ಲ, ನಾಡಿದ್ದು ಬಾಬಿ. ಓ ಸೋ ಸಾರಿ, ಅವತ್ತು ನಂಗೆ ಶೂಟಿಂಗ್ ಇದೆ. ನಾಳೆನೇ ಊಟಿ ಹೊರಡ್ತಿದ್ದೀನಿ. ತೊಂದರೆ ಇಲ್ಲ, ಅದರ ಆಚೆ ನಾಡಿದ್ದು ಇಟ್ಕೊಳ್ತೇವೆ. ನೀವು ಮಾತ್ರ ಬರಲೇಬೇಕು ಬಾಬಿ. ನೋಡಿ, ನಂಗೆ ಅವತ್ತು ಶೂಟಿಂಗ್ ಇದೆ. ಇನ್ಫ್ಯಾಕ್ಟ್ ಈ ತಿಂಗಳು ಫುಲ್ ಬ್ಯುಸಿ ಇದ್ದೀನಿ. ಒಂದು ಕೆಲಸ ಮಾಡಿ, ಪುಟ್ಮಲೆ ಫ್ರೀ ಆಗಿದ್ದಾರೆ, ಇಂಥ ಚಿಲ್ಲರೆ ಅಂಗಡಿನೆಲ್ಲ ಓಪನ್ ಮಾಡೋಕ್ಕೆ ಅವ್ರೆ ಸರಿ, ಅವ್ರನ್ನ ಕರ್ಕೊಂಡು ಹೋಗಿ. ಸುಂದ್ರಿ ಮೇಡಮ್, ನೀವು ಬರ್ಕೆ ಮರ್ರೆ, ನೀವು ಬರ್ತ್ರಿ ಅಂದಳಿ ನಾವು ಪೋಸ್ಟರ್ ಬ್ಯಾನರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಅದರಲ್ಲೂ ಈ ಸೂರ್ಯ ಅಂತೂ ಸುಂದ್ರಿ ಮೇಡಮ್ ಒಟ್ಟಿಗೆ ಇರ್ಕಂದಳಿ ಫೋಟೋ ಬೇರೆ ಹಾಕ್ಸ್ಕೊಂಡಿದ್ದ. ನೀವು ಬರಲಿಲ್ಲ ಅಂದ್ರೆ ಇದ್ದು ಕೂದಲು ಉದ್ರಿ ಹೊತ್ತು ಮರ್ರೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನನಗೆ ಇನ್ಫಾರ್ಮ್ ಮಾಡಿದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದು ನಿಮ್ಮ ತಪ್ಪು. ನಾನು ಈಗಷ್ಟೇ ಬೆಳೀತಾ ಇರೋಳು. ಈಗಲೇ ಶೂಟಿಂಗ್ ಬರಲ್ಲ ಅಂತ ಹೇಳಿದ್ರೆ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊತಾರೆ? ಯಾಕೆ ನಾನು ಬೆಳೆಯೋದು ನಿಮಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದರೆ ಹೇಳಿ, ಆ ಚಿಲ್ಲರೆ ಅಂಗಡಿ ಟೇಪ್ನ ನಾನೇ ಕಟ್ ಮಾಡ್ತೀನಿ. ಆಮೇಲೆ ಅಲ್ಲೇ ಏನಾದರೂ ಒಂದು ಕೆಲಸ ಕೊಡಿ, ಮಾಡ್ಕೊಂಡಿರ್ತೀನಿ. ತೊಂದರೆ ಇಲ್ಲ ಬಾಬಿ, ನಿಮಗೆ ತೊಂದರೆ ಕೊಟ್ಟದಕ್ಕೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಕೇಕೆ ಬುಲ್ಲ ಐ ಜಾನ್, ಬನ್ನಿ ನಾವು ನಿರ್ಗಮಿಸುವ. ರಾಕೆ ರಾಕೆ, ಏ ಸೂರ್ಯ, ಅದು ನೀನು ಅವ್ರ ಹತ್ರ ಇಷ್ಟು ಆರ್ಷಾಗಿ ಮಾತಾಡಬಾರ್ದಾಗಿತ್ತು. ನಿನ್ಗೆ ಅವ್ರು ಶೂಟಿಂಗ್ ಇಲ್ಲ ಅಂತ ನನಗೂ ಗೊತ್ತು. ಆದ್ರೂ ಶೂಟಿಂಗ್ ಇದೆ ಅಂತ ಯಾಕೆ ಸುಳ್ಳು ಹೇಳಿದೆ? ಸುಳ್ಳು ಹೇಳಿದ್ರೆ ತಾನೇ ನಾನು ಬೆಳೆಯೋಕ್ಕಾಗೋದು. ಜಾನಿ, ನಾನೇನು, ನನ್ನ ಲೆವೆಲ್ ಏನು ಅಂತ ನಿಮಗೆ ಗೊತ್ತಲ್ವಾ? ನಾನೀಗ ಇನಾಗ್ರೇಟ್ ಮಾಡಬೇಕಾಗಿರೋದು ದೊಡ್ಡ ದೊಡ್ಡ ಶೋರೂಮ್ಗಳನ್ನ. ಇಂಥ ಚಿಲ್ಲರೆ ಅಂಗಡಿನ ಇನಾಗ್ರೇಟ್ ಮಾಡಿದ್ರೆ ನನ್ನ ಸ್ಟೇಟಸ್ ಏನಾಗಬೇಕು? ನಿನಗೆ ಈ ಸ್ಟೇಟಸ್ ಬಂದಿರೋದು ಇವ್ರು ಕೊಟ್ಟರೋ ಪ್ರೋತ್ಸಾಹದಿಂದ ಅನ್ನೋದನ್ನ ಮರಿಬೇಡ. ನಾಳೆ ದಿವಸ ಇವ್ರ ಪ್ರೀತಿ ವಿಶ್ವಾಸ ಸಿಗುತ್ತೆ ಹೊರತು ನಿನ್ನ ಸ್ಟೇಟಸ್ ಉಳಿಯಲ್ಲ. ಹಲೋ ಭಾವುಕ ನಟ, ಅದಕ್ಕೆ ನೀವಿನ್ನೂ ಉದ್ಧಾರ ಆಗಿಲ್ಲ. ನಾನೀಗ ಬೆಳಿಬೇಕಾಗಿರೋದು ಬಾಲಿವುಡ್ಡಲ್ಲಿ. ಇಂಥ ಲೋಕಲ್ಗಳ ಸಹವಾಸ ನನಗೆ ಬೇಡ. ಹೇಗಿದ್ರು ನೀವು ಪುಟ್ಮಲ್ಲಿಯವರು ಫ್ರೀ ಆಗಿದ್ದೀರಲ್ವಾ? ಹೋಗಿ ಅವ್ರ ಚಿಲ್ಲರೆ ಅಂಗಡಿ ಟೇಪ್ನ ಕಟ್ ಮಾಡ್ಬಿಟ್ಟು ಬನ್ನಿ. 4 ಜನ ಗುರುತಿಸಬಹುದು. ಚಂದನ್ ಅವರೇ, ಯಾಕೆ ಡೀಲಿಂಗ್ ಅಲ್ಲಿ ಇದ್ದೀರಿ? ಪುಟ್ಮಲ್ಲಿರೋದು ಡೀಲಿಂಗ್ ಅಲ್ಲ, ಫೀಲಿಂಗ್. ಹಿಡಿದ್ರಿ ಚಾಡ, ಅದೇ ಯಾಕೆ ಫೀಲಿಂಗ್ ಅಲ್ಲಿ ಇದ್ದೀರಿ? ಏನು ಅಂತ ಹೇಳಿ ಪುಟ್ಮಲ್ಲಿ ಅವರೇ, ನಾನು ಯಾರು ಬದಲಾಗಲ್ಲ ಅಂದ್ಕೊಂಡಿದ್ನೋ ಅವರೇ ಬದಲಾಗ್ಬಿಟ್ಟಿದ್ದಾರೆ. ನನಗೆ ಈ ಬದಲಾವಣೆ ಇಷ್ಟ ಆಗ್ತಿಲ್ಲ. ಈ ಬದಲಾಗಿರೋರು ಯಾರ? ಆ ವಿಷಯ ಬಿಡಿ ಪುಟ್ಮಲ್ಲಿ ಅವರೇ. ಏನು ಅಡುಗೆ ಮಾಡಿದ್ದೀರಾ? ನಾನು ಇವತ್ತು ನಿಮ್ಮನೇಲೆ ಊಟ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಯಾಕೋ ನನ್ನ ಮನ್ಸು ಸರಿ ಇರಲಿಲ್ಲ, ಅದಕ್ಕೆ ಅಡುಗೆ ಮಾಡಲಿಲ್ಲ. ಯಾಕೆ ಏನಾಯ್ತು? ಗೌಡ್ರು ಏನಾದ್ರು ಅಂದ್ರ ಏನೋ ಅವ್ರು ಅಂದಿರ್ತಾರೆ. ನಿಮ್ಮ ಮನ್ಸಿಗೆ ನೋವು ಮಾಡೋಕೆ ಅಂತಾನೆ ತಾನೇ ಅವ್ರು ಇರೋದು. ಮಾಯ್ಕರ ಏನಿದು ಅಪಸ್ವರ? ನಮ್ಮ ಬಾಬಣ್ಣ ಏನು ಹೇಳಲಿಲ್ಲ. ಚಂದನ್ ಅವರೇ, ನನ್ನ ಮನಸ್ಸಲ್ಲಿ ಒಂದು ಆಸೆ ಅದೇನಿ, ಅದನ್ನ ಯಾರ ತವ ಹೇಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇನು ಆಸೆ ಅಂತ ನನ್ನ ಹತ್ರ ಹೇಳ್ಕೊಳ್ಳಿ ಪುಟ್ಮಲ್ಲಿ ಅವರೇ. ನಾನಿರೋದೇ ನಿಮ್ಮ ಆಸೆ ನೆರವೇರ್ಸಕ್ತಾನೆ. ಐ ಮೀನ್ ನಿಮ್ಮ ಹಿತೈಷಿಯಾಗಿ ನಿಮ್ಮ ಆಸೆನ ನೆರವೇರಿಸ್ತೀನಿ ಅಂದೆ. ನಿಸ್ಸಂಕೋಚವಾಗಿ ಅದೇನು ಅಂತ ಹೇಳಿ. ಚಂದನ್ ಅವರೇ, ಅದು ನಾನು ಮಧುರ ಅವ್ರ ಥರ ಜಾಹೀರಾತಲ್ಲಿ ಪಾತ್ರ ಮಾಡಬೇಕು ಅಂತ ಆಸೆ ಇದನ್ನ ನಮ್ಮ ಬಾಬಣ್ಣಂತವ ಹೇಳ್ದೆ. ಅವ್ರು
ಕೇಳಲಿಲ್ಲ. ಅದಕ್ಕೆ ಯಾರ ತವ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವ್ರು ಒಪ್ಪದೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಬ್ರು ಬದಲಾವಣೆನೇ ಸಹಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ನೀವು ಬದಲಾಗ್ಬಿಟ್ರೆ ನಾವು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ. ಚಂದನವ್ರೆ, ಯಾನೇ ಹಿಂಗ್ ಮಾತಾಡ್ತಾ ಇದ್ದೀರಿ? ನಿಮ್ಮ ಆಸೆ ನೆರವೇರಿಸ್ತೀನಿ ಅಂದ್ಬಿಟ್ಟು ಹಿಂಗೆ ಹೇಳ್ತಾ ಇದ್ದೀರಿ? ಕುಟುಂಬಲಿಯವರೇ, ಬಣ್ಣದ ಜಗತ್ತು ನಮ್ಮಂತವ್ರಿಗಲ್ಲ. ಅದು ದೂರದಿಂದ ನೋಡಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಅದ್ರ ಹತ್ರ ಹೋದಾಗ್ಲೇ ಅದ್ರಲ್ಲಿರೋ ಉಳುಕುಗಳು ಗೊತ್ತಾಗೋದು. ನಿಮ್ ಕೈಲಿ ಆಗಲ್ಲ ಅಂದ್ರೆ ಬಿಡಿ, ನನ್ನ ಆಸೆನ ಬೇರೆಯವ್ರ ತವ ಹೇಳ್ಕೊತೀನಿ. ಆಯ್ತು ಬಿಡಿ, ನಾನು ಇಷ್ಟು ಹೇಳಿದ್ಮೇಲೆ ನೀವು ಒಪ್ತಿಲ್ಲ ಅಂದಮೇಲೆ ಒಂದು ಜಾಹೀರಾತಲ್ಲಿ ಯಾಕೆ ಮಾಡೋಕೆ ನಾನು ನಿಮ್ಗೆ ಅವಕಾಶ ಕೊಡ್ತೀನಿ. ಜಾಹೀರಾತಲ್ಲಿ ಪಾತ್ರ ಮಾಡಕ್ಕೆ ನೀವು ನನಗೆ ಅವಕಾಶ ಕೊಡ್ತೀರಾ? ಹೇಗೂ ನಿಮ್ ಗೌಡ್ರದ್ದು ಪಟ್ಟಪಟ್ಟಿ ಚಡ್ಡಿ ಬನ್ನಿನ ಬಿಸ್ನೆಸ್ ಇದೆ, ಅದ್ರ ಮೇಲೆ ಒಂದು ಜಾಹೀರಾತು ಮಾಡಿದ್ರೆ ಆಯ್ತು. ಅಂದ್ರೆ ನಾನು ಪಟಪಟಿ ಚಡ್ಡಿ ಬನಿಯನ್ ಹಾಕಬೇಕಾ? ಥೂ ಥೂ ಥೂ, ನಾನು ಹಂಗೆಲ್ಲ ಹಾಕೊಳ್ಳಲ್ಲ. ನೀವು ಹಾಕೋಬಿಡಿ, ನಾನು ಹಾಕೋತೀನಿ. ನೀವು ನನ್ನ ಪಕ್ಕ ನಿಂತ್ಕೊಂಡು ಚಮ್ ಚಮ್ ಪಟ್ಟಪಟ್ಟಿ ಚಡ್ಡಿ ಬನ್ನಿನ್ ಹಾಕೊಳ್ಳಿ, ಗಂಡನ ಪ್ರೀತಿನ ಪಡ್ಕೊಳ್ಳಿ ಅಂತ ಹೇಳಿದ್ರೆ ಸಾಕು. ಉಪಾಯ ಏನೋ ಚೆನ್ನಾಗದೆ, ಆದ್ರೆ ಇದ್ರಲ್ಲಿ ಒಂದು ಸಣ್ಣ ಬದಲಾವಣೆ ಆಗ್ಬೇಕು ಅನ್ನಿ. ಏನ್ ಬದಲಾವಣೆ? ನನ್ ಪಕ್ಕ ಪಟಪಟಿ ಚಡ್ಡಿ ಬನಿಯನ್ ಹಾಕೊಂಡು ನಿಂತ್ಕೊಳ್ಳೋದು ನೀವಲ್ಲ, ನಮ್ಮ ಬಾಬಣ್ಣ. ಬಾಬಣ್ಣ ಬಾಬಣ್ಣ ತಕ್ಕಳಿ ಪಾಯಸ. ಇದೇನಮ್ಮೆ ಅತ್ತಿ ಬಂದಿಟ್ಕಲ್ಲ ಪಾಯಸ ಕೊಡ್ತಾ ಇದೆ, ನಾನು ವಿಶೇಷ. ಹೋಗಿ ಬಾಬಣ್ಣ, ಸದಾಶಿವಂಗ ಅದೇ ಧ್ಯಾನ ಅಂತೆ, ಯಾವಾಗೂ ಅದೇ ಧ್ಯಾನ ಮಾಡ್ತಿದ್ವಿ. ಆಮೇಲೆ ಪುಟ್ಮದಿ ಈ ಪಾಯಸ ಯಾಕೆ ಮಾಡಿದೆ ಅಂತ ನನಗೆ ಗೊತ್ತು ಕಂಬಿಡಮ್ಮೆ. ಅದ್ಯಾನು ಕೇಳಬೇಕು ಅಂತ ಇದೆ, ನೇರವಾಗಿ ಕೇಳು. ಎಂಡ್ರು ಪ್ರೀತಿಯಿಂದ ದಂಡಕ್ಕೆ ಬಂದಾಗಲೇ ಗೊತ್ತಾಯ್ತದೆ ಏನೋ ಡಿಮ್ಯಾಂಡ್ ಇಟ್ಟಾರ ಅಂತ. ಯಾನ ಬಾಬಣ್ಣ ಬಾಬಣ್ಣ, ಅದು 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 ನಾನು ಜಾಹೀರಾತಲ್ಲಿ ಪಾತ್ರ ಮಾಡ್ಬೇಕು ಅನ್ಕೊಂಡಿವ್ನಿ. ಅಯ್ಯೋ ಶಿವನೇ, ನಿನ್ನ ಹಾಕೊಂಡು ಜಾಹೀರಾತು ಮಾಡಕ್ ಅವ್ರಿಗೆ ತಲೆಕೆಟ್ಟೋಗಿದ್ದ. ಬಾಬಣ್ಣ, ನೀವು ಜಾಹೀರಾತ್ ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ಈ ಜಾಹೀರಾತಲ್ಲಿ ಪಾತ್ರ ಮಾಡಕ್ಕೆ ನಂಗೆ ಸಹಾಯ ಮಾಡ್ತಿರೋರು ಬ್ಯಾರೆ ಯಾರು ಅಲ್ಲ, ನಮ್ ಚಂದನವರು. ಆ ನಾಳೆ ಕಣ್ಣಪ್ಪನವ್ರಿಗೆ ಮಾಡಕ್ ಬೇರೆ ಕ್ಯಾಮೆ ಇಲ್ವಾ? ನಿನ್ ತಲೆಗೆ ಉಳ ಬಿಡೋದೇ ಕೆಲಸ ಆಗ್ಬಿಟ್ಟದಲ್ವಾ? ಅವ್ರು ಸಿಗ್ಲಿ ಬ್ಯಾನಿಸ್ತೀನಿ. ಅವ್ರಿಗೇನಾದ್ರೂ ಮಾಡಿದ್ರೆ ನನ್ನ ಮೇಲೆ ಆಣೆ. ನನಗೂ ಟಿವಿಲಿ ಬರ್ಬೇಕು ಅನ್ನೋ ಆಸೆ ಅದೇ ಅಂತ ನಿಮಗೆ ಗೊತ್ತು ತಾನೆ? ನಿನ್ಗೆ ಹೆಂಗ್ ಹೇಳ್ಬೇಕು ಅಂತಲೇ ಗೊತ್ತಾಯ್ತಲ್ಲ ಹೋಗತ್ತಾಗ. ನೀವ್ ಯಾರು ಹೇಳ್ಬೇಡಿ, ಎಲ್ಲ ಅರ್ಥ ಆಯ್ತದೆ. ಬಾಬಣ್ಣ, ನಾವು ಬ್ಯಾರೆ ಜಾಹೀರಾತ್ ಮಾಡ್ತಾ ಇಲ್ಲ, ನಮ್ ಚಮ್ ಚಮ್ ಪಟಾಪಟಿ ಚಡ್ಡಿ ಬನಿಯನ್ ಜಾಹೀರಾತ್ ಮಾಡ್ತಾವಿ. ಇದ್ರಲ್ಲಿ ನೀವು ಪಾತ್ರ ಮಾಡ್ಬೇಕು, ಒಪ್ಕೊಳ್ಳಿ ಬಾಬಣ್ಣ. ಆಯ್ತು ಕಮ್ಮಿ, ಆದ್ರೆ ಒಂದು ಕಂಡೀಷನ್ ಅದೇ. ಅವತ್ತು ನೀನು ಮಧುರ ಅವರೊಟ್ಟಿಗೆ ಜಾಹೀರಾತು ನೋಡಕ್ ಬರ್ದೆ ಅವ್ರು ಮಂಚುಗ ನೋವು ಮಾಡ್ಬಿಟ್ಟಿದೆ. ಅದಕ್ಕೆ ಇವತ್ತು ಅವ್ರು ನನ್ನ ಮಟ್ಟಿಗೆ ಕರೆದು ಉಣ್ಣಕ್ಕೆ ಇಕ್ಬಿಡು, ನೀವು ಹೇಳೋದು ಮತ್ತೆ ನಾವು ಒಪ್ಕೋತೀವಿ. ಅಯ್ಯ, ಅಷ್ಟೇ ತಾನೇ? ಈಗಲೇ ಫೋನ್ ಮಾಡಿ ರಾತ್ರಿ ಊಟಕ್ಕೆ ಬರೋಕೆ ಹೇಳ್ತೀನಿ ಬಿಡಿ. ಆ ತೊಂದರೆ ನೀ ತಗೋಬೇಡ ಕಮ್ಮಿ, ನಾನೇ ಅವ್ರ ಹಟ್ಟಿಗೆ ಹೋಗಿ ಅವ್ರು ನನ್ನ ಮಟ್ಟಿಗೆ ಉಣ್ಣಕ್ಕೆ ಬನ್ನಿ ಅಂತ ಕರೆದ್ಬಿಟ್ಟು ಬರ್ತೀನಿ. ನೀನು ಪಸಂದಾಗ ಅಡುಗೆ ಮಾಡ್ಬಿಡು. ಮಾಡ್ತೀನಿ, ಅವ್ರಿಗೆ ಏನು ಇಷ್ಟ ಅಂತ ಗೊತ್ತವೆ ಅದನ್ನೇ ಮಾಡ್ತೀನಿ. ಅವ್ರು ಅದನ್ನ ತಿಂದೇಟ್ಕೆಲೆ ನನ್ನ ಮೇಲಿರೋ ಕಾಪು ಹೊಂಟೋಗ್ಬಿಡ್ಬೇಕು, ನನ್ನ ಮೇಲೆ ಪ್ರೀತಿ ಬಂದ್ಬಿಡ್ಬೇಕು. ಡಾಲಿ, ತಗೋ ಕಾಫಿ. ಇವತ್ತು ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣವಾ? ಕೆಲಸ ಮಾಡೋ ನಂಗೆ ಶಾಪಿಂಗ್ ಮಾಡಬೇಕು ಅನ್ನಿಸ್ತಿಲ್ಲ, ನಿಮಗೆ ಅನ್ನಿಸ್ತಿದ್ಯಾ? ಈ ಶಾಪಿಂಗ್ ಒಂದು ನೆಪ ಡಾಲಿ. ನನಗೂ ನಿನ್ನ ಜೊತೆ ಸುತ್ತಾಡಿ ತುಂಬ ದಿನ ಆಗಿದೆ. ನೀನು ಶೂಟಿಂಗ್ ಶುರು ಆದ್ಮೇಲೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ಯಾ. ಈ ಶಾಪಿಂಗ್ ನೆಪದಲ್ಲಿ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ. ಅದನ್ನ ನೇರವಾಗಿ ಹೇಳಿದ್ರೆ ನಾನು ಬೇಡ ಅಂತೀನ ಜಾನಿ. ನನಗೆ ಎಷ್ಟೇ ಕೆಲಸ ಇದ್ರು ನನಗೆ ನೀವೇ ಮುಖ್ಯ. ನಂಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ದೀರಾ, ನೀವು ಈ ಚಿಕ್ಕ ಆಸೆನ ನಾನು ನೆರವೇರಿಸಲ್ವಾ? ಬನ್ನಿ ಹೋಗೋಣ. ಮಧು, ನೀನು ಬದಲಾಗ್ಬಿಟ್ಟಿದ್ಯಾ ಅನ್ಕೊಂಡಿದ್ದೆ. ನೀನು ನಿಜವಾಗ್ಲೂ ಬದಲಾಗಿಲ್ಲ. ನಿನ್ನ ಮಾತು ಕೇಳಿ ನನಗೆ ಪಂಚಾಮೃತ ಕುಡಿದಷ್ಟೇ ಸಂತೋಷ ಆಯ್ತು. ಸಾರಿ ಜಾನಿ, ನಾವಿವತ್ತು ಹೊರಗೆ ಹೋಗೋಕ್ಕಾಗಲ್ಲ. ಕಾಲೇಜ್ ಫ್ರೆಂಡ್ಸು ಪಾರ್ಟಿ ಇಟ್ಕೊಂಡಿದಾರಂತೆ, ನಾನು ಅಲ್ಲಿಗೆ ಹೋಗಬೇಕು. ನಾವು ಇನ್ನೊಂದಿನ ಸುತ್ತಕ್ಕೆ ಹೋಗೋಣ. ಹೊಸ್ದಾಗಿ ಸಿಗದೆ ಇರೋ ಹಲಸಿನ ಹಣ್ಣು ಹೊಟ್ಟೆ ತುಂಬದ ಮೇಲೆ ಸಿಕ್ಕರೆ ಏನು ಪ್ರಯೋಜನ? ಮಧುರ ಅವರೇ, ಏನ್ ಗೌಡ್ರ ನಮ್ಮನೆ ಕಡೆ ಬಂದಿದ್ದು? ನಿಮ್ಮನ್ನ ನೋಡಕ್ಕೆ ಅಂತ ಬಾತಿ. ಅಂದ್ರೆ ಪುಟ್ಮಲ್ಲಿ ಇವತ್ತು ನಮ್ಮ ಮಟ್ಟಿಲಿ ನಿಮ್ಗೆ ಊಟದ ಕಾರ್ಯಕ್ರಮ ಇಟ್ಕೊಂಡಳೆ, ದಯವಿಟ್ಟು ಬರಬೇಕು ಅನ್ನಿ. ಖಂಡಿತವಾಗ್ಲೂ ಬರ್ತೀನಿ ಗೌಡ್ರೆ. ಶೂಟಿಂಗ್ ಊಟ ಮಾಡಿ ಮಾಡಿ ನಾಲ್ಗೆಲ್ಲ ಕೆಟ್ಟೋಗಿದೆ. ಪುಟ್ಮಲ್ಲಿ ಅವ್ರ ಕೈ ರುಚಿ ತಿನ್ನಕ್ಕಾದ್ರೂ ಬಂದೇ ಬರ್ತೀರಿ. ಥ್ಯಾಂಕ್ ಯು ಮಧುರ ಅವ್ರೆ, ನೀವು ಇರೋ ಬಿಜಿಗೆ ನೀವು ಬರಲ್ಲ ಅನ್ಕೊಂಬಿಟ್ಟಿದ್ರಿ. ಬಿರ್ನ್ ಬಂದ್ಬಿಡಿ, ನಿಮ್ಗೋಸ್ಕರ ನಮ್ಮ ಮಟ್ಟಿಲಿ ಕಾಯ್ತಾ ಇರ್ತೀನಿ. ಅಂದ್ರೆ ನಾನು ಪುಟ್ಮಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ, ಬಂದ್ಬಿಡಿ. ಬರ್ತೀನಿ ಮಧುರ ಅವ್ರೆ. ಸದ್ಯ ಇವ್ರ ಮನೆಗಾದ್ರೂ ಬರಕ್ ಒಪ್ಕೊಂಡಿಲ್ಲ. ಹೋಗು, ಬೇಗ ರೆಡಿ ಆಗ್ಬಾ. ಅವ್ರ ಮನೆಗೆ ಹೋಗಿ ಊಟ ಮಾಡಿ ಹಾಡು ಹೇಳಿ ಮಾತಾಡ್ಕೊಂಡ್ ಬರೋಣ. ಅಲ್ಲಿಗೆ ಹೋಗ್ಬೇಕಾಗಿರೋದು ನೀವೊಬ್ರೆ, ನಾನ್ ಬರಲ್ಲ. ಅದು ಅವ್ರು ಅಷ್ಟು ಪ್ರೀತಿಯಿಂದ ಕರೆದೋಗಿದ್ದಾರೆ, ಬರಲ್ಲ ಅಂತೀಯಾ?
ಚಡ್ಡಿ ಬನ್ನಿ ಮಾರೋರ್ ಮನೆಗೆ ಊಟಕ್ಕೆ ಹೋದ್ರೆ ನನ್ನ ಸ್ಟೇಟಸ್ ಏನಾಗಬೇಕು? ಬೇಕಿದ್ರೆ ನೀವೊಬ್ರು ಹೋಗ್ಬಿಟ್ಟು ಬನ್ನಿ. ನಾನು ಹೋಗ್ತೀನಿ. ನನ್ಗೆ ಯಾವ ಸ್ಟೇಟಸ್ಸು ಇಲ್ಲ. ನಾನು ಪ್ರೀತಿಗೋಸ್ಕರ ಬದುಕೋನು, ನಿಂತರ ಸ್ಟೇಟಸ್ಗೋಸ್ಕರ ಬದುಕೋನಲ್ಲ. ಪುಟ್ಮಲ್ಲಿ ಅವ್ರೆ ಚಂದನ್ ಅವರೇ ಬನ್ನಿ ಬನ್ನಿ. ಏನಣ್ಣಪ್ಪನವ್ರೆ ಒಬ್ಬರೇ ಬಂದ್ಬಿಟ್ಟಿದಾರಿ? ಮಧುರ ಅವ್ರೆಲ್ಲ? ಅದು ಅವಳಿಗೆ ಡೈರೆಕ್ಟರ್ ಫೋನ್ ಮಾಡಿದ್ರು, ಅರ್ಜೆಂಟ್ ಶೂಟಿಂಗ್ ಇದೆ ಬನ್ನಿ ಅಂತ. ಅವಳು ಆ ಕಡೆ ಹೋದ್ಲು, ನಾನು ಒಬ್ಬನೇ ಬಂದೆ. ಓ ಹಂಗಾರೆ ಮಧುರ ಅವರು ಸಾನಿ ಬಿಸಿ ಅನ್ನಿ. ಪುಟ್ಮಲ್ಲಿ ಅವರೇ ಅದು ಬಿಸಿ ಅಲ್ಲ, ಬಿಸಿ ಹೇಳಿದ್ರಿ ಜಾಡ. ಪ್ರಪಂಚದಲ್ಲಿ ಎಲ್ಲ ಬ್ಯುಸಿ ಆಗಿರ್ತಾರೆ, ಅಣ್ಣಪ್ಪನವ್ರು ಒಬ್ಬರೇ ಫ್ರೀ ಆಗಿರೋದು. ಗುರ್ತು ಅನ್ನಿ ಬಾಬಣ್ಣ, ಚಂದನ್ ಅವರು ಒಂದಲ್ಲ ಒಂದಿನ ಸಾನೆ ಬಿಸಿ ಆಯ್ತಾರೆ. ಥ್ಯಾಂಕ್ಸ್ ಪುಟ್ಮಲ್ಲಿ ಅವರೇ, ನೀವು ಅರ್ಥ ಮಾಡ್ಕೊಂಡಂಗೆ ಬೇರೆ ಯಾರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ನೀವು ನನಗೆ ಸಿಗ್ಬೇಕಾಗಿತ್ತು. ನಿಮ್ಮಂಥವ್ರು ನಮ್ಮ ಎದುರು ಮನೇಲಿರೋದು ನಮ್ಮ ಪುಣ್ಯ ಅಂದೆ. ಪಾಪ ಪುಣ್ಯನೆಲ್ಲ ದಂಡೆಕ್ಕೆ ಇಟ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ. ನಿಮ್ದು ಊಟ ಆದ್ಮೇಲೆ ಮಧುರ ಅವ್ರಿಗೂ ಊಟ ಕಟ್ಸ್ಕೊಂಡು ಹೋಗಿ ಕೊಡಿ. ಚಂದನ್ ಅವರೇ, ನೀವು ಸಂಕೋಚ ಪಟ್ಕೋಬೇಡಿ, ನಿಮ್ದೇ ಊಟ ಮಾಡಿ. ಅನ್ನೋದ್ ಋಣ ಎಲ್ಲಾರ್ಗೂ ಸಿಗಲ್ಲ. ಪುಟ್ಮಲ್ಲಿ ಅವರೇ, ಅದು ನಿಮ್ಮ ಮನೆಗೆ ಊಟಕ್ಕೆ ಬರಲಿಲ್ಲ ಅಂತ ನಿಮ್ಗೆ ತುಂಬಾ ಬೇಜಾರಾಗಿರ್ಬೇಕಲ್ವಾ? ಏನ್ ಮಾಡೋದು, ಅವಳು ತುಂಬಾ ಬ್ಯುಸಿ ಇದ್ದಾಳೆ. ಶೂಟಿಂಗ್ ಇಲ್ಲ ಅಂದಿದ್ರೆ ಖಂಡಿತ ಬರ್ತಿದ್ಲು. ಚಂದನ್ ಅವರೇ, ಮಧುರ ಅವರು ಯಾವ ಶೂಟಿಂಗು ಹೋಗಿಲ್ಲ ಅಂತ ನನಗೆ ಗೊತ್ತು. ಅವ್ರ ಹಟ್ಟಿಲಿರೋದನ್ನ ನಾನು ನನ್ನ ಕಣ್ಣಾರ ನೋಡೀನಿ. ನಾವು ಅವ್ರ ಮಟ್ಟಕ್ಕಿಲ್ಲ ಅಂತ ಅವರು ನಮ್ಮ ಮಟ್ಟಿಗೆ ಉಣ್ಣಕ್ ಬಂದಿಲ್ಲ. ನೀವು ಹೇಳ್ದಂಗೆ ಅವರು ಸಾನೆ ಬದಲಾಗ್ಬಿಟ್ಟವ್ರೆ. ನೀವು ಊಟ ಮಾಡಿ. ಅಣ್ಣಪ್ಪನವ್ರಿ, ನೀವು ಯಾಕೆ ಈ ಥರ ಬೇಜಾರು ಕೂತಿದ್ದಾರೆ ಅಂತ ನನಗೆ ಗೊತ್ತು ಕಂಬುಡಿ. ಮಧುರ ಅವರಲ್ಲಿ ಆಗಿರೋ ಬದಲಾವಣೆಯಿಂದ ತಾನೇ. ಗೊತ್ತಾಯ್ತು ಗೌಡ್ರೆ. ಅಣ್ಣಪ್ಪನವ್ರೆ, ನಾನು ನಿಮ್ಮ ಮಟ್ಟಿಗೆ ಶಾನೆ ದಿನದಿಂದ ಬತ್ತಾವನಿ. ಆದರೆ ಇತ್ತೀಚೆಗೆ ಮಧುರ ಅವರು ಮುಖ ಕೊಟ್ಟೆ ಮಾತಾಡ್ತಾ ಇಲ್ಲ. ಅವ್ರ ಸ್ಟೇಟಸ್ಗೆ ನಾವಿಲ್ಲ ಅಂತ ತಾನೆ ಅವರು ನಮ್ಮ ಮಟ್ಟಿಗೆ ಊಟಕ್ಕೆ ಬರ್ನಿಲ್ಲ. ಗೌಡ್ರೆ, ಇವಳು ಬದಲಾವಣೆ ನನಗೂ ಇಷ್ಟ ಆಗ್ತಿಲ್ಲ. ಆದ್ರೆ ಅವಳಿಗೆ ಹೇಳಿದ್ರೆ ಅರ್ಥನೇ ಮಾಡ್ಕೋತಿಲ್ಲ. ಈಗಿನ ಕಾಲದಲ್ಲಿ ಯಾರಿಗೂ ಬುದ್ಧಿವಾದ ಹೇಳಕ್ಕಾಗಲ್ಲ ಬುಡಿ ಅಣ್ಣಪ್ಪನವ್ರೆ. ಕಾಲನೇ ಎಲ್ರ ಕಾಲು ಎಳಿತದೆ. ಇವಳು ವಿಷಯ ಬಿಡಿ ಗೌಡ್ರೆ. ಪುಟ್ಮಲ್ಲಿ ಅವರು ಆಸೆ ಪಟ್ಟಿದ್ರ ಬಗ್ಗೆ ಏನು ಯೋಚನೆ ಮಾಡಿದ್ರಿ? ಅಣ್ಣಪ್ಪನವ್ರೆ, ಅಂತ ಜಾಗಕ್ಕೆ ಅವಳನ್ನ ಕಳ್ಸಕ್ ಆಗಲ್ಲ. ಅದಕ್ಕೆ ನಾನು ಹೇಳಿದ್ದು ಗೌಡ್ರೆ, ನಿಮ್ ಪಟ್ಟಾಪಟ್ಟಿ ಚಡ್ಡಿ ಬರೀನ್ ಜಾಹೀರಾತೆ ಮಾಡೋಣ ಅಂತ. ಮಾಡ್ಬೋದು ಅಣ್ಣಪ್ಪನವ್ರೆ, ಆದ್ರೆ ಶೂಟಿಂಗ್ ಮಾಡೋರು ಯಾರ? ನಾವು. ಅಡ ಕಲ್ತಿವೇಟ್ರು, ನಿಂಗೆ ಶೂಟಿಂಗ್ ಮಾಡಕ್ ಬಂದದ? ರಿಂಗ್ ಮಾಸ್ಟ್ರೆ, ನನಗೆ ಎಂತ ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನು ಕೇಳಿ. ಎಂತ ಮಾಡ್ಲಿಕ್ಕೆ ಬರೋದಿಲ್ಲ? ನನಗೆ ಶೂಟಿಂಗ್ ಮಾಡಿ ಸುಸ್ತಾಗಿದೆ, ನಾವು ಹೊರಡ್ತೇವೆ. ಕಲ್ತಿವೇಟ್ರು, ಸುಮ್ಮನೆ ಆಟಗಳು ಮಾಡ್ತೀವಿ ಕೂಡ. ನಿನಗೆ ಶೂಟಿಂಗ್ ಕೆಲಸ ಇಲ್ಲಪ್ಪ ಅಂತದ? ನಾವು ಈಗಷ್ಟೇ ಅದನ್ನೇ ತಾನೇ ಮುಗಿಸ್ಕೊಂಡ್ ಬರ್ತಾ ಇರೋದು. ಹಾಗಿದ್ರೆ ಪುಟ್ಟಮಲ್ಲಿ ಅವ್ರು ಯಾಕೆ ಮಾಡ್ಬೇಕು ಅಂತ ಇರೋ ಜಾಹೀರಾತ್ನ ನೀವು ಶೂಟ್ ಮಾಡ್ಕೊಡ್ತೀರಾ? ಖಂಡಿತವಾಗಿ ಶೂಟ್ ಮಾಡ್ತೇವೆ. ಹಲೋ ಮಧುರ ಅವರೇ. ಏನ್ ಪುಟ್ಮಲ್ಲಿ ಅವ್ರೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಏನ್ ವಿಷಯ? ಒಂದು ಪಪ್ಪಿ ನ್ಯೂಸ್ ಹೇಳ್ಬೇಕಿತ್ತು, ಅದಕ್ಕೆ ಫೋನ್ ಮಾಡ್ದಿ. ಅದು ಪಪ್ಪಿ ನ್ಯೂಸ್ ಅಲ್ಲ, ಹ್ಯಾಪಿ ನ್ಯೂಸ್. ಹಿಡಿದ್ರೆ ಚಾಡ. ಅದನ್ನ ಹೇಳಕ್ಕೆ ಫೋನ್ ಮಾಡ್ತೀಯ ನೀ? ಅದೇನು ಅಂತ ಬೇಗ ಹೇಳಿ, ನಂಗೆ ತುಂಬಾ ಕೆಲಸ ಇದೆ. ಮಧುರ ಅವರೇ, ಇವತ್ತು ನಮ್ಮ ಮಟ್ಟಲ್ಲಿ ಶೂಟಿಂಗ್ ಮಾಡ್ತಾವ್ರೆ. ನಾನು ನಮ್ಮ ಬಾಬಣ್ಣ ಪಾತ್ರ ಮಾಡ್ತೀವಿ ಅನ್ನಿ. ನಿಮ್ಮನೇಲಿ ಯಾವ ಶೂಟಿಂಗ್ ಮಾಡ್ತಿದ್ದೀರಾ? ಅದೇ ಡಿಸ್ಅಡ್ವಾಂಟೇಜ್ ಶೂಟಿಂಗು. ಅದು ಡಿಸ್ಅಡ್ವಾಂಟೇಜಿಂಗ್ ಅಲ್ಲ, ಅಡ್ವರ್ಟೈಸಿಂಗ್. ಹಿಡಿದ್ರೆ ಚಾಡ. ಅದೇ ನಮ್ಮ ಬಾಬಣ್ಣದು ಚಮ್ ಪಟಪಟಿ ಚಡ್ಡಿ ಬನ್ನಿ ಶೂಟಿಂಗ್ ಮಾಡ್ತೀವಿ ಅನ್ನಿ. ಮಾಡಿ ಮಾಡಿ, ನೀವು ಅದಕ್ಕೆ ಸರಿ. ಅಂದ್ರೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ದೆ, ಅದರಿಂದನಾದ್ರೂ ಚಡ್ಡಿ ಬನ್ನಿನ ಸೇಲ್ ಆಗ್ಲಿ. ಸರಿ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಅಲೋ ಅಲೋ ಅಲೋ. ಮಧುರ ಅವರು ಫೋನ್ ಕಟ್ ಮಾಡ್ಬಿಟ್ರು. ಅಲ್ಲ, ಮನುಷ್ಯ ಬದಲಾಗಬೇಕು ನಿಜ, ಆದ್ರೆ ಮಧುರ ಅವ್ರ ತರ ಬದಲಾಗಬಾರ್ದು. ಆಮೇಲೆ ಪುಟ್ಮಲಿ, ನಿನ್ನೂ ರೆಡಿ ಆಗಿಲ್ವೊಮ್ಮೆ? ಶೂಟಿಂಗ್ ಮಾಡಕ್ ರೆಡಿಯಾಗಿ ಕೂತಾರೆ. ಬಾಬಣ್ಣ 5 ನಿಮಿಷದಲ್ಲಿ ರೆಡಿ ಆಯ್ತೀರಿ. ನೀವು ರೆಡಿ ಆಗಿ. ನಂದೇನು ಬಿಡಮ್ಮೆ, ವೇಸ್ಟ್ ಕೋಟು ಜುಬ್ಬ ಪೈಜಾಮ ಪಿಚ್ಚಿ ಬಿಸಾಕ ರೆಡಿ. ಬೋಲ್ಮಂಡೆ ರೀಡಿಂಗ್ ಸರಿ ಬರ್ಕೋ. ಯಾಕೆ ನೀನು ಹೇಗೆ ಶೂಟ್ ಮಾಡಬೇಕು ಅಂದ್ರೆ ಇದುವರೆಗೂ ಯಾರು ಶೂಟ್ ಮಾಡಿರಬಾರ್ದು ಹಾಗೆ ಶೂಟ್ ಮಾಡು. ಐ ಲೈಕ್ ಇಟ್. ಹಾಗೆ ಮಾಡಬೇಕಾದ್ರೆ ನೀವು ಪ್ರೊಡ್ಯೂಸರ್ ಆಗಬೇಕು. ಆಗ ಹಾಲಿವುಡ್ನಿಂದ ಟೆಕ್ನಿಷಿಯನ್ಗಳನ್ನು ಕರೆಸಿ ನಮಗೆ ಹೇಗೆ ಬೇಕು ಹಾಗೆ ಶೂಟ್ ಮಾಡ್ಬೋದು. ನಿನ್ನಂತವ್ರು ಇರೋದ್ರಿಂದನೇ ಕಣೋ ನನ್ನಂತ ಒಳ್ಳೆ ಮನುಷ್ಯರು ಕೆಲಸ ಇಲ್ದೇ ಇರೋ ತರ ಆಗಿರೋದು. ನಾನು ಹೇಳಿದ್ದು ಆ್ಯಡ್ ಎಲ್ಲ ಕಡೆ ಫೇಮಸ್ ಆಗಬೇಕು ಅಂತ. ನೋಡ್ತಾ ಇರಿ ಜಾನಿ ಬಾಯ್, ಈ ಆ್ಯಡ್ ಅನ್ನು ನೋಡಿದ ಮೇಲೆ ನನಗೊಂದು ಆ್ಯಡ್ ಮಾಡಿಕೊಡಿ, ನನಗೊಂದು ಆ್ಯಡ್ ಮಾಡಿಕೊಡಿ ಅಂತ ಎಲ್ಲರೂ ನನ್ನ ಹಿಂದೆ ಬೀಳ್ಬೇಕು. ಹಾಗೆ ಶೂಟ್ ಮಾಡ್ತೇನೆ. ಬೀಳ್ಬೇಕಾಗಿರೋದು ನಿನ್ನಿಂದ ಎಲ್ಲ ಕಣೋ, ಪುಟ್ಮಲ್ಲಿ ಅವ್ರ ಹಿಂದೆ. ಇಲ್ಲ ಅಂದ್ರೆ ನಿನ್ನನ್ನ ಗನ್ ತಗೊಂಡು ಢಮ 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 ಅಂತ ಶೂಟ್ ಮಾಡ್ಬಿಡ್ತೀನಿ. ನಿಮ್ಮ ಹತ್ರ ಪೆನ್ನೇ ಇಲ್ಲ, ಇನ್ನು ಗಣ್ಣೆಲ್ಲಿಂದ ಬರ್ತದೆ? ಕೆಚ್ ಕೆಚ್ ಕೆಚ್.
ಆಹಾ, ಪುಟ್ಟಮಲ್ಲಿಯವರು ಈ ಸೀರೆಯಲ್ಲಿ ಸಾಕ್ಷಾತ್ ದೇವತೆ ತರ ಕಾಣ್ತಿದ್ದಾರೆ. ಈ ದೇವತೆ ಈ ಭಕ್ತಂಗೆ ಒಲಿಯೋದು ಯಾವಾಗಪ್ಪ? ಬಾಬಣ ಬಿರ್ಬಿನ್ ಬಾರೆ. ಪುಟ್ಮಲ್ಲಿ ಅವರೇ ರೆಡಿನಾ? ರೋಲ್ ಆಕ್ಷನ್. ಚಮ್ ಚಮ್ ಪಟಾಪಟಿ ಚಡ್ಡಿ ಬನಿಯನ್ ಹಾಕೊಳ್ಳಿ, ನಿಮ್ ಪ್ರೀತಿನ ಪಡ್ಕೊಳ್ಳಿ. ಇಲ್ಲ ಅಂದ್ರೆ ಚಮ್ ಚಮ್ ಪಟಾಪಟಿ ಚಡ್ಡಿ ಬನಿಯನ್ ಉಪಯೋಗಿಸಿ ಬಂಡನಂತ ಗಂಡನ ಮನಸ್ಕೊಳ್ಳಿ. ಅಯ್ಯಬ್ಯಾ ಪುಟ್ಮಲ್ಲಿ ಅವರೇ ಎಷ್ಟು ಲೈಕ್ ಮಾಡಿ ಆಕ್ಟ್ ಮಾಡ್ರಿ ಮರ್ರೆ. ನೀವು ಆಕ್ಟ್ ಮಾಡಿದ ರೀತಿಗೆ ನಿಮ್ ಗೋಡನಲ್ಲಿರೋ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನೆಲ್ಲ ನಾಳೆನೇ ಸೇಲ್ ಆಗ್ಬಿಡುತ್ತೆ. ಏನು ಇಲ್ಲ, ನಮ್ ಬಾಬಣ್ಣ ಚೆನ್ನಾಗ್ ಮಾಡಿದ್ರು. ಇರೋದೇ ಆಕ್ಟ್ ಮಾಡಕ್ತಾನೆ. ಅರೆ ಕಲ್ಟಿವೇಟ್ರು, ಈಗ ಶೂಟಿಂಗ್ ಏನೋ ಮುಗೀತು, ಇದು ಟಿವಿಲಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಆ ವಿಷಯದಲ್ಲಿ ನೀವು ಮಂಡೆ ಬೆಚ್ಚ ಮಾಡಬೇಡಿ ರಿಂಗ್ ಮಾಸ್ಟ್ರೆ. ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗ್ತದೆ ಅಷ್ಟೇ. ಕೋಟಿ ಮೇಲೆ 10 ರೂಪಾಯಿ ಖರ್ಚಾಗ್ಲಿ ಕೂಡ ನನ್ನ ಹೆಂಡ್ರಿಗೋಸ್ಕರ ಇದು ಟಿವಿಲಿ ಬರಲೇಬೇಕು. ಪುಟ್ಮಲ್ಲಿ ಅವರೇ ನೀವು ಭಾರಿ ಲೈಕ್ ಮಾಡಿ ಆಕ್ಟ್ ಮಾಡಿರಿ ಮರ್ರೆ. ಟ್ಯಾಂಕು ಇನ್ಸ್ಪೆಕ್ಟ್ರೆ, ಪುಟ್ಮಲ್ಲಿಯವರು ಟ್ಯಾಂಕು ಅಲ್ಲ, ಥ್ಯಾಂಕ್ ಯು. ಹಿಡಿದ್ರೆ ಚಾಡ. ತಗೊಳ್ಳಿ ಜ್ಯೂಸ. ಬನ್ನಿ ಬನ್ನಿ ಬನ್ನಿ. ಗೌಡ್ರೆ ಏನಿ ಬದಲಾವಣೆ? ನಾವು ಮನೆಗೆ ಬಂದ್ರೆ ಕಾಗೆ ಓಡಿಸ್ದಂಗೆ ಶೂ ಶೂ ಅಂತ ಓಡಿಸ್ತಾ ಇದ್ರಿ, ಇವತ್ತು ಜ್ಯೂಸ್ ಕೊಡ್ತಾ ಇದ್ದೀರಾ? ಅರೆ ಕೆಕ್ಕಬುಲ್ಲ, ಬ್ಯಾರೆಯವ್ರೆ ಬದ್ಲಾಗಿರ್ಬೇಕಾರೆ ನಾ ಬದ್ಲಾಗ್ಲಿಲ್ಲ ಅಂದ್ರೆ ಹೆಂಗ್ ಕೂಡ? ನನ್ನ ಹೆಂಡ್ರಿಗೋಸ್ಕರ ಈ ಬದಲಾವಣೆ. ಚಮ್ ಚಮ್ ಪಟಾಪಟಿ ಚಡ್ಡಿ ಬನಿಯನ್ ಹಾಕೊಳ್ಳಿ, ನಿಮ್ ಪ್ರೀತಿನ ಪಡ್ಕೊಳ್ಳಿ. ಇಲ್ಲ ಅಂದ್ರೆ ಚಮ್ ಚಮ್ ಪಟಾಪಟಿ ಚಡ್ಡಿ ಬನಿಯನ್ ಉಪಯೋಗಿಸಿ ಬಂಡನಂತ ಗಂಡನ ಮನಸ್ಕೊಳ್ಳಿ. ಹಾ, ಈ ಆಡ್ ಮಾಡಕ್ಕೆ ಇಷ್ಟೊಂದು ಬಿಲ್ಡಪ್ ತಗೊಂಡ್ರ? ನನ್ನ ಆಡ್ ಮುಂದೆ ಇದೇನೇನೂ ಅಲ್ಲ. ಆಮೇಲೆ ಪುಟ್ಮಲ್ಲಿ ಈಗ್ಲಾದ್ರೂ ನಿನಗೆ ಖುಷಿ ಆಯ್ತಮ್ಮೆ? ಖುಷಿಯಾಗದೆ ಇದ್ದ ಬಾಬಣ್ಣ, ಆ ಖುಷಿ ಕಾರಣನೇ ನೀವು ಅನ್ನಿ. ನೀವು ಸಾನೆ ನೀಚ್ ಪರ್ಸನ್. ಪುಟ್ಮಲ್ಲಿಯವರೇ ಅದು ನೀಚ್ ಪರ್ಸನ್ ಅಲ್ಲ, ನೈಸ್ ಪರ್ಸನ್. ಹಿಡಿದ್ರೆ ಚಾಡ. ಅಂತೂ ಪುಟ್ಟಕ್ಕನನ್ನು ಟಿವಿಯಲ್ಲಿ ನೋಡಿ ಎಲ್ಲರೂ ಖುಷಿ ಪಡುವಾಗೆ ಆಯ್ತು. ಇದೇ ಖುಷಿಗೆ ನಿಮ್ಮ ಮನೆಯಲ್ಲಿ ಒಬ್ಬಟ್ಟಿನ ಊಟ ಹಾಕಿಸ್ತೀರಿ ಜುಗುರಿ. ಸಾರಿ ನೋಡ್ರಿ. ಅಡ ಕಲ್ಟಿವೇಟ್ರು, ನೀ ಹೇಳಿರೋ ಮೊದಲನೇ ಹೆಸರನ್ನ ಅಳಿಸಾಕಾದ್ರೂ ನಮ್ಮ ಮಟ್ಲಿ ಒಬ್ಬಟ್ಟು ಊಟ ಹಾಕಿಸ್ತೀನಿ. ಐ ಲೈಕ್ ಇಟ್. ಬನ್ನಿ ಸರ್ ಕೂತ್ಕೊಳ್ಳಿ. ಹೇಳ್ ಕಳ್ಸಿದ್ರೆ ನಾನೇ ಆಫೀಸಿಗೆ ಬರ್ತಿದ್ದೆ. ಪರವಾಗಿಲ್ಲ ಬಿಡಿ ಮೇಡಮ್, ನಮ್ಮ ಕೆಲಸ ಆಗಬೇಕು ಅಂದರೆ ನಾವೇ ತಾನೇ ಬರಬೇಕು. ಹಾಂ, ಚಮ್ ಚಮ್ ಚಡ್ಡಿ ಬನ್ನಿ ಆ್ಯಡ್ ನೋಡಿದ್ರಾ? ನೋಡ್ದೆ ಸರ್, ಅದು ನಿಮ್ಮ ಲೆವೆಲ್ಗಿಲ್ಲ ಬಿಡಿ, ಯಾವುದೋ ಲೋಕಲ್ ಆ್ಯಡು. ಲೋಕಲ್ ಆ್ಯಡೇ ಆಗಿರ್ಬೋದು ಮೇಡಮ್, ಆದ್ರಲ್ಲಿ ಅದ್ರಲ್ಲಿ ಆ್ಯಕ್ಟ್ ಮಾಡಿರೋರಂತೂ ಸೂಪರ್ ಮಾಡೆಲು. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತು, ಎದ್ರ ಮನೆಯವರು. ಎದುರು ಮನೆಯವರಾ? ಹಾಗಾದ್ರೆ ಇನ್ನೂ ಒಳ್ಳೇದಾಯ್ತು, ನಾನು ಈಗಲೇ ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ನಾನಿರುವಾಗ ಅವ್ರು ಯಾಕೆ ಸರ್? ನಿಮ್ಮ ಕಂಪ್ನಿಗೆ ನಾನು ತಾನೇ ಮಾಡಲು. ಹೌದು ಮೇಡಮ್, ಆದರೆ ನಾನು ಈಗ ಮಾಡೋಕೆ ಹೊರಟಿರೋ ಆ್ಯಡು ಅಡುಗೆಗೆ ಸಂಬಂಧಪಟ್ಟಿರೋದು. ಅದು ನಿಮ್ಗೆ ಸೂಟ್ ಆಗಲ್ಲ, ಅವ್ರಿಗೆ ಸೂಪರಾಗಿ ಸೂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ತೋರಿಸಿರೋ ಮುಖನ ತೋರಿಸ್ತಾ ಇದ್ರೆ ಜನಗಳಿಗೂ ಬೇಜಾರಾಗುತ್ತೆ. ಅದಕ್ಕೆ ಈ ಸ್ಮಾಲ್ ಚೇಂಜು. ಬೇರೆ ಯಾವುದಾದ್ರೂ ಆ್ಯಡ್ ಇದ್ರೆ ನಿಮ್ಗೆ ಹೇಳಿ ಕಳಿಸ್ತೀನಿ. ಬರಲಾ ಮೇಡಮ್? ನೀವು ಆ್ಯಡ್ ಏಜೆನ್ಸಿ ಅವರಲ್ವಾ? ನಮ್ಮನೆಗೆ ಹೋಗದೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಯಾಕೆ ಮಧು ಮನೇಲಿಲ್ವಾ? ಅವ್ರ ಮನೇಲೇ ಇದ್ದಾರೆ. ನಾನು ಪುಟ್ಮಲ್ಲಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದೆ. ನನ್ನ ಹೆಂಡ್ರನ್ನ ಯಾಕೆ ಭೇಟಿ ಮಾಡಕ್ ಬಂದ್ರಿ? ಬೆಲ್ಲ ಇರೋ ಕಡೆ ತಾನೇ ಇರುವೆ ಬರೋದು. ಅಂದ್ರೆ ಪ್ರತಿಭೆ ಇರೋ ಕಡೆ ನಾನು ಬರೋದು ಒಂದೇ. ಈಗ ನಾನೊಂದು ಆ್ಯಡ್ ಶೂಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಪುಟ್ಮಲ್ಲಿ ಅವ್ರ ಹತ್ರ ಆ್ಯಕ್ಟ್ ಮಾಡ್ಸೋಣ ಅಂತ ಬಂದೆ. ಹೇಳಿ ಪುಟ್ಮಲ್ಲಿ ಅವರೇ, ನೀವು ಆ್ಯಡಲ್ಲಿ ಆ್ಯಕ್ಟ್ ಮಾಡ್ತೀರಲ್ವಾ? ಆಕ್ಟ್ ಮಾಡ್ತೀನಿ ಅಂತ ಇವಳು ಪ್ರಶ್ನೆ ಕೇಳಿರಿ ಸಾ? ಅವಳು ಮಾಡೇ ಮಾಡ್ತಾಳೆ ಅಲ್ವಮ್ಮ ಪುಟ್ಮಲ್ಲಿ? ಬಾಬಣ್ಣ, ಇದ್ರ ನನ್ನ ಪಾತ್ರ ಮಾಡಲ್ಲಾನೆ. ಇದಂತ ಪುಟ್ಮಲ್ಲಿ ಅವರೇ ಈ ನಮ್ನೆ ಹೇಳ್ತಿದ್ರಿ? ಮನೆ ಬಾಗ್ಲಿಗೆ ಬಂದ ಅವಕಾಶನ ಹಿಂಗೆಲ್ಲ ಬಿಡುಕಾಗ ಇದ್ರಲ್ಲಿ ಆಕ್ಟ್ ಮಾಡಿ ಅಲ್ಲ? ಹ್ಞೂ ಕಮ್ಮಿ ಪುಟ್ಮಲ್ಲಿ, ನಿನಗೂ ಜಾಹೀರಾತಲ್ಲಿ ಮಾಡ್ಬೇಕು ಅಂತ ಆಸೆ ಐತಲ್ವಾ? ಈಗ ಅವಕಾಶ ತಾನಾಗಿ ಅಟ್ಟಿ ಬಾಕಲು ಹುಡಿಕೊಂಡ್ ಬಂದಿರ್ಬೇಕಾರೆ ನೀ ಯಾಕೆ ಬೇಡ ಅಂದ ಒಪ್ಪುಗಮ್ಮೆ? ಬಾಬಣ್ಣ, ನನ್ನ ಆಸೆನ ನೀವೆಲ್ಲ ಈಡೇರಿಸಿದಿರಲ್ಲ, ನಂಗೆ ಅಷ್ಟೇ ಸಾಕು. ಪುಟ್ಮಲ್ಲಿ ಅವರೇ, ಇದು ಚಿಕ್ಕ ಜಾಹೀರಾತ್ ಅಷ್ಟೇ. ಇವ್ರು ಮಾಡೋ ಆ್ಯಡಲ್ಲಿ ನೀವು ಆ್ಯಕ್ಟ್ ಮಾಡಿಬಿಟ್ರೆ ಪ್ರಪಂಚಕ್ಕೆ ಪರಿಚಯ ಆಗ್ಬಿಡ್ತೀರಾ. ನಿಮ್ಗೆ ನಮ್ಮ ಬಾಬಣ್ಣನೇ ಪ್ರಪಂಚಾನೇ. ಎಲ್ರು ಇವ್ರನ್ನ ಜುಗ್ಗ ಜುಗ್ಗ ಅಂತ ಕರಿತಾ ಇದ್ರು, ಆದ್ರೂ ನಂಗೋಸ್ಕರ ಸಾಲೆ ದುಡ್ಡು ಖರ್ಚು ಮಾಡಿ ನಾ ಟಿವಿಲಿ ಬರಂಗ್ ಮಾಡ್ಲಿಲ್ವಾ? ನಂಗೆ ಅಷ್ಟೇ ಸಾಕು. ನಾನು ಇವ್ರ ಜೊತೆಗೆ ಏನಾದರೂ ಸೇರ್ಕೊಂಡ್ಬಿಟ್ರೆ ನಾನು ಮಧುರ ಅವ್ರ ಥರ ನಮ್ಮ ಬಾಬಣ್ಣನ ಪ್ರೀತಿ ಕಳ್ಕೊಬಿಡ್ತೀನಿ, ನಿಮ್ಮೆಲ್ಲರೂ ಸ್ನೇಹ ಕಳ್ಕೊಬಿಡ್ತೀನಿ.
ಹೆಸರಿಗಿನ್ನ ಪ್ರೀತಿ ಮುಖ್ಯ. ಅದಕ್ಕೆ ನಾನು ಯಾವ ಕೆಲಸನೂ ಮಾಡಲ್ಲ. ನಮ್ಮ ಬಾಬಣ್ಣ ಹೇಳ್ದಂಗೆ ಅಟ್ಟೆಲಿ ಇತ್ಕೊಂಡು ರೊಟ್ಟಿ ತಟ್ಕ ಇರ್ತೀನಿ. ಸರಿಯಾಗಿ ಹೇಳಿದ್ರಿ ಪುಟ್ಮಲ್ಲಿ ಅವ್ರೆ. ನಿಮ್ಗಿರೋಷ್ಟು ಬುದ್ಧಿ ನನ್ಗಿಲ್ಲ ನೋಡಿ. ಮಧುರವ್ರೆ ಯಾನ್ ಹೇಳ್ತಾ ಇದ್ದಾರೆ? ಹೌದು ಗೌಡ್ರೆ, ಎಜುಕೇಟೆಡ್ ಆಗಿದ್ರು ಪುಟ್ಮಲಿ ಅವರಷ್ಟು ಜೀವನನ ನಾನು ಅರ್ಥ ಮಾಡ್ಕೊಂಡಿಲ್ಲ. 4 ಜನ ಗುರುತಿಸಿದ ತಕ್ಷಣ ಬೆಳೆದು ಬಿಟ್ಟೆ ಅನ್ನೋ ಭ್ರಮೆಲಿದ್ದೆ. ಹಾಗೆ ಎಲ್ರೂ ಕಳ್ಕೊಂಬಿಟ್ಟೆ. ಬದುಕಲ್ಲದ ಬದುಕನ್ನ ನಡೆಸ್ತಾ ಅದೇ ಬದುಕು ಅಂತ ಬದುಕ್ಬಿಟ್ಟೆ. ಬಟ್ ನನಗೆ ಎಲ್ಲ ಅರ್ಥ ಆಗಿದೆ. ಇನ್ನು ಮುಂದೆ ನಾನು ಯಾವ ಆ್ಯಡಲ್ಲೂ ಆ್ಯಕ್ಟ್ ಮಾಡಲ್ಲ. ಪುಟ್ಮಲಿ ಅವ್ರ ಥರ ನಾನು ಮನೇಲೇ ಇದ್ಬಿಡ್ತೀನಿ. ನಿಮ್ಮೆಲ್ರಿಗೂ ನನ್ನಿಂದ ಬೇಜಾರಾಗಿದೆ. ಐ ಆಮ್ ವೆರಿ ಸಾರಿ. ಮಧುರ ಅವರೇ, ನೀವ್ಯಾಕೆ ಕ್ಷಮೆ ಕೇಳಿರಿ? ಬದುಕು ಅಂದಮೇಲೆ ಒಬ್ರಿಂದ ಒಬ್ರು ಕಲಿಯೋದಿರುತ್ತೆ. ನಿಮ್ಮನ್ನ ನೋಡಿಯೇ ತಾನೇ ಈ ಜಾಹೀರಾತಲ್ಲಿ ನನ್ನ ಪಾತ್ರ ಮಾಡಲ್ಲ ಅಂದದ್ದು. ಇಲ್ದಿದ್ರೆ ಮಾಡ್ಬಿಡ್ತಿದ್ನೋ ಏನೋ. ಒಟ್ನಲ್ಲಿ ಒಬ್ರಿಂದ ಒಬ್ರಿಗೆ ಒಳ್ಳೇದಾಯ್ತಲ್ಲ, ಅದೇ ನನಗೆ ಖುಷಿ. ನಿಮ್ಗಷ್ಟೇ ಅಲ್ಲ ಜಾನಿ ಅವರೇ, ನಮಗೂ ಖುಷಿ ಆಯ್ತು ಸುಂದ್ರಿ ಮೇಡಮ್ ನಂಗೆ ಸಿಕ್ರಲ್ಲ ಅಂದಳಿ. ಅಂದ್ರೆ ನಮ್ಮ ಜೊತೆ ಇರ್ತಾರಲ್ಲ ಅಂದಳಿ. ನೋಡಿ, ಇಂಥ ಒಳ್ಳೆ ಆಫರ್ನ ಮಿಸ್ ಮಾಡ್ಕೊಂಬೇಡಿ. ಯೋಚನೆ ಮಾಡಿ. ಒತ್ತಾರೆ ಗಂಟೆ ತಿಥಿ ಸಿನಿಮಾ ನೋಡ್ಬಿಟ್ಟು ಒತ್ತಾರೆ ಆದ್ಮೇಲೆ ತಿಥಿ ಆಗಿದ್ದು ಸೆಂಚುರಿ ಗೌಡ್ರದ ಗಡ್ಡಪ್ಪಂದ ಅಂದಂಗೆ ಆಯ್ತು. ಇವರಿಬ್ರು ಮಾಡಲ್ಲ ಅಂತ ಹೇಳಿದ್ರು ನೀವ್ ಹೆಂಗ್ ಬಲವಂತ ಮಾಡ್ರಿ? ಅಷ್ಟಕ್ಕೂ ನಿಮ್ಗೆ ಮಾಡಿಸ್ಕೊಳ್ಳೇಬೇಕು ಅಂತಿದ್ರೆ ಇವ್ರು 3 ಜನ ಹಾಕ್ ಮಾಡ್ತಾರೆ. ಐ ಲೈಕ್ ಇಟ್. ನೀವು ಮಾಡಿಸೋದಾದ್ರೆ ನಾನು ರೆಡಿ. ನನ್ನ ಹೆಂಡ್ತಿನ ಒಂದು ಮಾತು ಕೇಳ್ಕ, ಆರು ನಾನು ರೆಡಿ. ನನಗೆ ಬೇಕಾಗಿರೋದು ಸುಂದರವಾಗಿರೋ ಹೂಗಳು, ಅದು ಕೆಳಗಡೆ ಇರೋ ಮುಳ್ಳಲ್ಲ. ಗೌಡ್ರೆ, ನಾನು ನಿಮ್ಮನೇಲಿ ಊಟ ಮಾಡಿಲ್ಲ ಅಂತ ನೀವು ತುಂಬಾ ಬೇಜಾರು ಮಾಡ್ಕೊಂಡಿದ್ರಿ. ಅದಕ್ಕೆ ಇವತ್ತು ನಿಮ್ಮನೇಲಿ ಊಟ ಮಾಡ್ಕೊಂಡು ಹೋಗ್ತೀನಿ. ತೊಂದ್ರೆ ಇಲ್ಲ ಮಧುರವ್ರೆ, ನಾಳೆಗೂ ಇಲ್ಲೇ ಉಣ್ಕಳಿ, ಇಲ್ಲೇ ಮನೆ ಕಳಿ. ಅಂದ್ರೆ ನಮ್ಮ ಜೊತೆಗೆ ಇಲ್ಲೇ ರೀ ಎಂದಿ. ನೀವು ಪುಟ್ಮಲ್ಲಿ ಹಾಕ್ ಮಾಡ್ರೋ ಜಾಹೀರಾತ ನೋಡೋ ಖುಷಿ ಪಡೋ, ನೋಡೋ ಖುಷಿ ಪಡೋ. ಅದು ಜಾಹೀರಾತ್ ಮಾಡಲ್ಲ ಅಂದಿದ್ದು ಓಕೆ, ಆದ್ರೆ ಕೆಲಸ ಮಾಡಲ್ಲ ಅಂದಿದ್ದು ಯಾಕೆ? ಇವ್ರ ಮನೇಲಿ ಗೌಡ್ರು ದುಡಿತಾರೆ, ಪುಟ್ಮಲ್ಲಿ ರೊಟ್ಟಿ ತಟ್ತಾರೆ. ನಮ್ಮ ಮನೇಲಿ ನೀನ್ ದುಡಿಬೇಕು, ನಾನ್ ರೊಟ್ಟಿ ತಟ್ಟಬೇಕು.